ಅಧ್ಯಕ್ಷರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ. ನಾ ಇವತ್ತು ಸಂವಿಧಾನ ಬರೆದೆ, ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂಥದ್ದನ್ನು ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾ ಮಾಡಿದ್ದೇನೆ. ಆದರೆ ನನಗೊಂದು ಭಯ ಇದೆ, ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂಥ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂಥ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಂಶಯ ಇದೆ ಅಂತ ಹೇಳ್ತೀವಿ. ಇವತ್ತು ಯಾರು ಕಷ್ಟಪಟ್ಟು ಯಾರು KS ಅಧಿಕಾರಿಗಳು IAS ಅಧಿಕಾರಿಗಳು ಏನು ಟಾಟಾ ಬಿರ್ಲಾನ್ ಮಕ್ಕಳಿಲ್ಲ, ಪಾಪ ಅವರು ಒಂದು ಬಡ ಕುಟುಂಬ, ರೈತ ಕುಟುಂಬ. ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ ಆಟೋ ರಿಕ್ಷಾ ಹೊಡೆಯೋ ಒಬ್ಬ ಮಗ, ಒಬ್ಬ ಆಟೋ ರಿಕ್ಷಾದ ಒಬ್ಬನ ಚಾಲಕನ ಮಗ IAS ಆದ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನ IPS ಮಾಡಿಸಿದ್ರು. ಇವೆಲ್ಲ ಕಥೆಗಳನ್ನು ನೋಡಿದಾಗ ಅಧ್ಯಕ್ಷರೇ, ಇವತ್ತು KPSC ಭಾಳ ಎಲ್ಲರೂ ಹೇಳಿದ್ರು, ಇವತ್ತು ಅಲ್ಲಿ ರೊಕ್ಕಿಲ್ಲಾರ್ದೇ ಯಾವ ಮೆಂಬರ್ಗಳು ಆಗೋದಿಲ್ಲ ಅಧ್ಯಕ್ಷರೇ. ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ, ನಾವೇನು ಇವರೇ ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳಿದಿಲ್ಲ. ಅದೊಂದು ದೊಡ್ಡ ದಂಧೆ. ನಿಮ್ಗೆ ನಿಜವಾಗಿಯೂ ಬಡವರ ಬಗ್ಗೆ, ಸಮಾಜದಲ್ಲಿರುವ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಆ KPSC ಚೇರ್ಮನ್ ಮತ್ತು ಮೆಂಬರ್ಗಳನ್ನ ಪ್ರಾಮಾಣಿಕ ಇದ್ದವ್ರನ್ನ ಆಯ್ಕೆ ಮಾಡಿ.